ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೆಕೆಂಡ್ PUC ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ಗಳಲ್ಲಿ ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಯಾವ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಆ ಪ್ರಶ್ನೆಗಳಿಗೆ ಉತ್ತರವನ್ನ ಮಾಡೋದು ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ರಿಪೋರ್ಟೆಡ್ ಸ್ಪೀಚ್ ಅಂದಾಗ ಬಹಳಷ್ಟು ಜನಕ್ಕೆ ಅದು ಕಷ್ಟ ಅನ್ಸುತ್ತೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದಾಗ ಕೊಟ್ಟಿರುವಂತಹ ಕ್ವಶನ್ ಅನ್ನ ಯಾವ ರೀತಿ ರಿಪೋರ್ಟ್ ಮಾಡಬೇಕು ಅನ್ನೋದು ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಸ್ಟೇಟ್ ಲೆವೆಲ್ ಫಸ್ಟ್ ಪ್ರಿಪರೇಟರಿ ಇಂಗ್ಲಿಷ್ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ರಿಪೋರ್ಟೆಡ್ ಸ್ಪೀಚ್ ಕ್ವಶನ್ ಇದು. ಈ ಕಾನ್ವರ್ಸೇಷನ್ ಅನ್ನ ನಾವೀಗ ರಿಪೋರ್ಟ್ ಮಾಡೋಣ. ಜೊತೆಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಬಂದಾಗ ಅದನ್ನ ಹೇಗೆ ರಿಪೋರ್ಟ್ ಮಾಡಬೇಕು, ಆ ಸಿಚುವೇಶನ್ಸ್ ಅಲ್ಲಿ ಅಥವಾ ಆ ಸೆಂಟೆನ್ಸ್ ಗಳನ್ನ ರಿಪೋರ್ಟ್ ಮಾಡುವಾಗ ಯಾವ ರಿಪೋರ್ಟಿಂಗ್ ವರ್ಬ್ ಅನ್ನ ಯೂಸ್ ಮಾಡಬೇಕು, ವರ್ಡ್ ಆರ್ಡರ್ ಯಾವ ರೀತಿ ಚೇಂಜ್ ಆಗುತ್ತೆ, ಇದೆಲ್ಲದನ್ನ ನೋಡ್ಕೊಂಡು ರಿಪೋರ್ಟ್ ಮಾಡೋಣ. ಆಗ ಯಾವುದೇ ರೀತಿಯ ಮಿಸ್ಟೇಕ್ಸ್ ಆಗೋದಿಲ್ಲ. ನಿಮಗೆ 5 out of 5 ಮಾರ್ಕ್ಸ್ ಖಂಡಿತ ಸಿಗುತ್ತೆ. ಸೊ ಕೇರ್ಫುಲ್ ಆಗಿ ಇದನ್ನ ನೋಡಿ. ಸೊ ಇಟ್ ಈಸ್ ದ ಕಾನ್ವರ್ಸೇಷನ್ ಬಿಟ್ವೀನ್ ಆಲಿಫೆನೋ ಅಂಡ್ ಬಾರ್ಹಸ್. ಇದರ ಪ್ರೊನೌನ್ಸಿಯೇಷನ್ ಬಾರ್ಹಸ್, ಬಾರ್ಗಸ್ ಅಂತ ಕೂಡ ಓದ್ತಾರೆ, ಬಟ್ ದ ಪ್ರಾಪರ್ ಪ್ರೊನೌನ್ಸಿಯೇಷನ್ ಇಸ್ ಬಾರ್ಹಸ್. ಫಸ್ಟ್ ಒನ್, ಆಲಿಫೆನೋ, ವಾಟ್ ಈಸ್ ಪೊಯೆಟ್ರಿ? ವಾಟ್ ಈಸ್ ಪೊಯೆಟ್ರಿ? ಇಟ್ಸ್ ಎ ಕ್ವಶನ್. ಫಸ್ಟ್ ಸ್ಟೇಟ್ಮೆಂಟ್ ಏನಾಗಿದೆ, ಇದೊಂದು ಕ್ವಶನ್ ಆಗಿದೆ, ಪ್ರಶ್ನೆ ಆಗಿದೆ. ಕ್ವಶನ್ಸ್ ಅನ್ನ ರಿಪೋರ್ಟ್ ಮಾಡುವಾಗ ನಾವು ಕಂಜಂಕ್ಷನ್ ದಟ್ ಅನ್ನ ಯೂಸ್ ಮಾಡುವಂತಹ ನೆಸೆಸಿಟಿ ಇರೋದಿಲ್ಲ. ಅಂಡ್ ಪ್ರಶ್ನೆಗಳನ್ನ ನಾವು ಯಾವಾಗ್ಲೂ ಕೂಡ ಕೇಳ್ತೀವಿ, ಉತ್ತರಗಳನ್ನ ಹೇಳ್ತೀವಿ. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸೊ ಪ್ರಶ್ನೆಗಳನ್ನ ಕೇಳೋದ್ರಿಂದ ಇಲ್ಲಿ ಯೂಸ್ ಮಾಡಬೇಕಾಗಿರೋ ರಿಪೋರ್ಟಿಂಗ್ ವರ್ಬ್ಸ್ ಯಾವ್ದು ಅನ್ನೋದಾದ್ರೆ ಆಸ್ಕ್ಡ್ ಆರ್ ಕ್ವಶನ್ಡ್. ಸೊ ನೀವು ಬೇಕಿದ್ರೆ ಆಸ್ಕ್ಡ್ ಅನ್ನೋ ರಿಪೋರ್ಟಿಂಗ್ ವರ್ಬ್ ಅನ್ನ ಯೂಸ್ ಮಾಡಬಹುದು ಅಥವಾ ಕ್ವಶನ್ಡ್ ಈ ರಿಪೋರ್ಟಿಂಗ್ ವರ್ಬ್ ಅನ್ನ ಬೇಕಾದ್ರೂ ಯೂಸ್ ಮಾಡಬಹುದು. ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಯೂಸ್ ಮಾಡಿ ನಂತರ ಸ್ಟೇಟ್ಮೆಂಟ್ ಅನ್ನ ರಿಪೋರ್ಟ್ ಮಾಡಿ. ಮತ್ತೆ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಅಥವಾ ನಾವು ರಿಪೋರ್ಟ್ ಮಾಡುವಾಗ ಸೆಂಟೆನ್ಸ್ ಯಾವ್ದಾದ್ರೂ ಆಗಿರ್ಲಿ, ಅದು ಕ್ವಶನ್ ಆಗಿರ್ಲಿ, ಇಂಪೆರೇಟಿವ್ ಸ್ಟೇಟ್ಮೆಂಟ್ ಆಗಿರ್ಲಿ, ಎಕ್ಸ್ಕ್ಲಮೇಟರಿ ಸ್ಟೇಟ್ಮೆಂಟ್ ಆಗಿರ್ಲಿ, ಜನರಲ್ ಸ್ಟೇಟ್ಮೆಂಟ್ ಆಗಿರ್ಲಿ, ಸೊ 4 ವಿಭಿನ್ನ ರೀತಿಯ ಸೆಂಟೆನ್ಸ್ಗಳು ಇದ್ರೂ ಕೂಡ ಎಲ್ಲವನ್ನ ನಾವು ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಜನರಲ್ ಸ್ಟೇಟ್ಮೆಂಟ್ ಆಗಿನೇ ಚೇಂಜ್ ಮಾಡಬೇಕು. ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಅನ್ನ ಜನರಲ್ ಸ್ಟೇಟ್ಮೆಂಟ್ ಅಲ್ಲೇ ರಿಪೋರ್ಟ್ ಮಾಡಬೇಕಾಗಿರುತ್ತೆ. ಈಗ ಈ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಇರುವಂತಹ ಕ್ವಶನ್ ಅನ್ನ ರಿಪೋರ್ಟ್ ಮಾಡೋಣ. ಸೊ ಕ್ವಶನ್ ಅನ್ನ ಜನರಲ್ ಸ್ಟೇಟ್ಮೆಂಟ್ ಗೆ ಚೇಂಜ್ ಮಾಡುವಾಗ ಅದರ ವರ್ಡ್ ಆರ್ಡರ್ ಚೇಂಜ್ ಆಗುತ್ತೆ. ಸೊ ಪೊಯೆಟ್ರಿ ಅನ್ನೋದು ಫಸ್ಟ್ ಬರುತ್ತೆ, ಈಸ್ ಅನ್ನೋದು ಪೊಯೆಟ್ರಿ ಆದ್ಮೇಲೆ ಪ್ಲೇಸ್ ಅನ್ನ ಪಡ್ಕೊಳ್ಳುತ್ತೆ, ಮತ್ತೆ ಟೆನ್ಸ್ ಕೂಡ ಚೇಂಜ್ ಆಗುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಆಗಿ ಚೇಂಜ್ ಆಗುತ್ತೆ. ಸಿಂಪಲ್ ಪ್ರೆಸೆಂಟ್ ಚೇಂಜಸ್ ಟು ಸಿಂಪಲ್ ಪಾಸ್ಟ್. ಪ್ರೆಸೆಂಟ್ ಕಂಟಿನ್ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ಅದೇ ರೀತಿ ಸಿಂಪಲ್ ಪಾಸ್ಟ್ ಬಂದಿದ್ರೆ ಅದು ಪಾಸ್ಟ್ ಪರ್ಫೆಕ್ಟ್ ಆಗಿ ಚೇಂಜ್ ಆಗುತ್ತೆ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ರೆ ಅದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿ ಚೇಂಜ್ ಆಗುತ್ತೆ. ಮಾಡೆಲ್ ವರ್ಬ್ಸ್ ಅಲ್ಲಿ ಕೂಡ ಆ ಸಿಚುವೇಶನ್ಗೆ ತಕ್ಕ ಹಾಗೆ ಚೇಂಜಸ್ ಅನ್ನ ಮಾಡ್ಕೊಳ್ತೀವಿ. ಈಗ ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ರಿಪೋರ್ಟ್ ಮಾಡೋಣ. ಆಲಿಫೆನೋ ಕ್ವಶನ್ ಆಗಿರೋದ್ರಿಂದ ಆಸ್ಕ್ಡ್. ಆಲಿಫೆನೋ ಆಸ್ಕ್ಡ್ ಯಾರನ್ನ ಕೇಳ್ದ? ಬಾರ್ಹಸ್ನ. ಆಲಿಫೆನೋ ಆಸ್ಕ್ಡ್ ಬಾರ್ಹಸ್. ಸೊ ಇದು ಕ್ವಶನ್ ಆಗಿರೋದ್ರಿಂದ ಕಂಜಂಕ್ಷನ್ ದಟ್ ನ ಅವಶ್ಯಕತೆ ಇಲ್ಲಿ ಇಲ್ಲ. ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಅನ್ನ ರಿಪೋರ್ಟ್ ಮಾಡೋಣ. ಆಲಿಫೆನೋ ಆಸ್ಕ್ಡ್ ಬಾರ್ಹಸ್ ವಾಟ್, ಅದು ಅಲ್ಲೇ ಇರುತ್ತೆ, ಅದರ ಪ್ಲೇಸ್ ಚೇಂಜ್ ಆಗೋದಿಲ್ಲ. ಪೊಯೆಟ್ರಿ. ಸೊ ಪೊಯೆಟ್ರಿ ಇದು ಫಸ್ಟ್ ಬರುತ್ತೆ ಅಂಡ್ ಈಸ್ ಪಾಸ್ಟ್ ಟೆನ್ಸ್ ಅಲ್ಲಿ ವಾಸ್ ಆಗುತ್ತೆ. ಆಲಿಫೆನೋ ಆಸ್ಕ್ಡ್ ಬಾರ್ಹಸ್ ವಾಟ್ ಪೊಯೆಟ್ರಿ ವಾಸ್. ಇಲ್ಲಿಗೆ ಫಸ್ಟ್ ಸ್ಟೇಟ್ಮೆಂಟ್ ಅನ್ನು ನಾವು ರಿಪೋರ್ಟ್ ಮಾಡಿದ್ವಿ. ಈಗ ಸೆಕೆಂಡ್ ಸ್ಟೇಟ್ಮೆಂಟ್ ಗೆ ಬರೋಣ. ಬಾರ್ಹಸ್, ಪೊಯೆಟ್ರಿ ಈಸ್ ಅನ್ ಎಸ್ಥೆಟಿಕ್ ಆಕ್ಟ್. ಆಲಿಫೆನೋ ಕ್ವಶನ್ ಅನ್ನ ಕೇಳ್ದ, ಬಾರ್ಹಸ್ ಅವರು ಉತ್ತರವನ್ನ ಕೊಟ್ರು ಅಥವಾ ರಿಪ್ಲೈ ಅನ್ನ ಕೊಟ್ರು. ಸೊ ಇದು ರಿಪ್ಲೈ ಅಥವಾ ಒಂದು ಆನ್ಸರ್ ಆಗಿರೋದ್ರಿಂದ ಈ ಸ್ಟೇಟ್ಮೆಂಟ್ ಅನ್ನ ನಾವು ರಿಪೋರ್ಟ್ ಮಾಡುವಾಗ ಯಾವ ರಿಪೋರ್ಟಿಂಗ್ ವರ್ಬ್ಸ್ ಅನ್ನ ಯೂಸ್ ಮಾಡ್ತೀವಿ ಅಂದ್ರೆ ರಿಪ್ಲೈಡ್ ಆರ್ ಆನ್ಸರ್ಡ್. ಈ ಎರಡರಲ್ಲಿ ನಿಮಗೆ ಯಾವ್ದು ಬೇಕೋ ಆ ರಿಪೋರ್ಟಿಂಗ್ ವರ್ಬ್ ಅನ್ನ ಯೂಸ್ ಮಾಡಿ. ಎಲ್ಲಾ ಕಡೆ ಸೆಡ್ ದಟ್, ಟೋಲ್ಡ್ ದಟ್ ಇದನ್ನ ಯೂಸ್ ಮಾಡೋದನ್ನ ಬಿಟ್ಟು ಸೆಂಟೆನ್ಸ್ ಯಾವ ರೀತಿ ಇದೆ,
ಸೆಂಟೆನ್ಸ್ ಯಾವ ಟೈಪ್ ಆಫ್ ಸೆಂಟೆನ್ಸ್ ಇದೆ, ಯಾವ ಸಿಚುವೇಶನ್ ಅಲ್ಲಿ ಸೆಂಟೆನ್ಸ್ ಯೂಸ್ ಆಗಿದೆ ಅದನ್ನ ನೋಡಿಕೊಂಡು ಪ್ರಾಪರ್ ರಿಪೋರ್ಟಿಂಗ್ ವರ್ಬ್ಸ್ ಅನ್ನ ಯೂಸ್ ಮಾಡಿ. ಆಗ ನಿಮ್ಮ ರಿಪೋರ್ಟೆಡ್ ಸ್ಪೀಚ್ ಪರ್ಫೆಕ್ಟ್ ಆಗಿರುತ್ತೆ. ಸೊ ಬಾರ್ಹಸ್ ಅವರು ರಿಪ್ಲೈ ಅನ್ನ ಕೊಟ್ಟಿದ್ದಾರೆ, ಆನ್ಸರ್ ಅನ್ನ ಮಾಡಿದ್ದಾರೆ. ಯಾರಿಗೆ? ಆಲಿಫ್ಯಾನೋಗೆ. ಈಗ ಇದನ್ನ ರಿಪೋರ್ಟ್ ಮಾಡೋಣ. ಬಾರ್ಹಸ್ ರಿಪ್ಲೈಡ್ ಅಂಡ್ ಇಟ್ಸ್ ಎ ಜನರಲ್ ಸ್ಟೇಟ್ಮೆಂಟ್. ಇದೊಂದು ಸಾಮಾನ್ಯ ವಾಕ್ಯ ಆಗಿದೆ. ಸೊ ರಿಪೋರ್ಟ್ ಮಾಡೋದಕ್ಕಿಂತ ಮೊದಲು ಕಂಜಂಕ್ಷನ್ ದಟ್ ಅನ್ನ ಯೂಸ್ ಮಾಡ್ತೀವಿ. ಬಾರ್ಹಸ್ ರಿಪ್ಲೈಡ್ ದಟ್ ಪೊಯೆಟ್ರಿ ಈಸ್ ಅಂತ ಇರೋದು ವಾಸ್ ಅಂತ ಚೇಂಜ್ ಆಗುತ್ತೆ. ಪೊಯೆಟ್ರಿ ವಾಸ್ ಆನ್ ಎಸ್ಥೆಟಿಕ್ ಆಕ್ಟ್ ಅಂಡ್ ಕೊನೆಯಲ್ಲಿ ಫುಲ್ ಸ್ಟಾಪ್ ಅನ್ನ ಇಡ್ತೀವಿ. ಸೊ ಜನರಲ್ ಸ್ಟೇಟ್ಮೆಂಟ್ ಇದು, ಇದನ್ನ ನಾವು ರಿಪೋರ್ಟ್ ಮಾಡಿದ್ವಿ. ಬಾರ್ಹಸ್ ರಿಪ್ಲೈಡ್ ದಟ್. ರಿಪ್ಲೈಡ್ ಅನ್ನೋ ರಿಪೋರ್ಟಿಂಗ್ ವರ್ಬ್ ಯಾಕೆ ಬಂತು ಅಂದ್ರೆ ಅವರು ಆಲಿಫ್ಯಾನೋ ಕೇಳಿದ ಪ್ರಶ್ನೆಗೆ ಉತ್ತರವನ್ನ ಕೊಟ್ರು. ನೀವು ರಿಪ್ಲೈಡ್ ಅನ್ನೋದ್ರ ಬದಲಾಗಿ ಬೇಕಾದ್ರೆ ರಿಪೋರ್ಟಿಂಗ್ ವರ್ಬ್ ಆನ್ಸರ್ಡ್ ಇದನ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನ ರಿಪೋರ್ಟ್ ಮಾಡಿದ್ವಿ. ಈಗ ಥರ್ಡ್ ಸ್ಟೇಟ್ಮೆಂಟ್ಗೆ ಬರೋಣ. ಥರ್ಡ್ ಸ್ಟೇಟ್ಮೆಂಟ್ ಅಲ್ಲಿ ಮತ್ತೆ ಆಲಿಫ್ಯಾನೋ ಪ್ರಶ್ನೆಯನ್ನೇ ಕೇಳಿದಾನೆ. ಹ್ಯಾವ್ ಯು ಎವರ್ ಥಾಟ್ ಆಫ್ ರೈಟಿಂಗ್ ಅ ಬುಕ್ ಆನ್ ದ ಹಿಸ್ಟರಿ ಆಫ್ ಬುಕ್? ಸೊ ಇದು ಕೂಡ ಒಂದು ಕ್ವಶನ್ ಆಗಿದೆ. ಆದ್ರೆ ಇದು ಎಂತ ಕ್ವಶನ್ ಆಗಿದೆ ಅಂದ್ರೆ ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಆಗಿದೆ. ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಆಗಿದೆ. ಸೊ ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ಸ್ ಅನ್ನ ರಿಪೋರ್ಟ್ ಮಾಡುವಾಗ ನಾವು ಇಫ್ ಆರ್ ವೆದರ್ ಇವೆರಡರಲ್ಲಿ ಒಂದನ್ನ ಯೂಸ್ ಮಾಡಿಕೊಂಡು ನಂತರ ಸ್ಟೇಟ್ಮೆಂಟ್ ಅನ್ನ ರಿಪೋರ್ಟ್ ಮಾಡಬೇಕಾಗತ್ತೆ. ಅಂಡ್ ವರ್ಡ್ ಆರ್ಡರ್ ಚೇಂಜ್ ಆಗ್ಲೇಬೇಕು, ಯಾಕಂದ್ರೆ ಕ್ವಶನ್ ಅನ್ನ ನಾವು ಜನರಲ್ ಸ್ಟೇಟ್ಮೆಂಟ್ ಆಗಿ ಚೇಂಜ್ ಮಾಡ್ತಾ ಇದ್ದೀವಿ. ಸೊ ವರ್ಡ್ ಆರ್ಡರ್ ಕಡೆ ಕೂಡ ನೀವು ಗಮನವನ್ನ ಕೊಡಬೇಕು. ವರ್ಡ್ ಆರ್ಡರ್ ಚೇಂಜ್ ಮಾಡದೆ ನೀವು ವಾಟ್ ವಾಸ್ ಪೊಯೆಟ್ರಿ ಅಂತ ರಿಪೋರ್ಟ್ ಮಾಡಿದ್ರೆ ಏನದು ಕ್ವಶನ್ ಆಗುತ್ತೆ. ರೂಲ್ ಪ್ರಕಾರ ಕ್ವಶನ್ ಕೂಡ ಜನರಲ್ ಸ್ಟೇಟ್ಮೆಂಟ್ ಆಗಿ ಚೇಂಜ್ ಆಗಬೇಕು. ನೀವು ಅದನ್ನ ಬಿಟ್ಟು ಈ ಜಾಗದಲ್ಲಿ ವಾಸ್ ಹಾಕಿ ಪೊಯೆಟ್ರಿ ಅಂತ ಬರೆದ್ರೆ ಅದು ಮತ್ತೆ ಕ್ವಶನ್ ಆಗುತ್ತೆ, ಆನ್ಸರ್ ರಾಂಗ್ ಆಗುತ್ತೆ. ಸೊ ಕ್ವಶನ್ಸ್ ಅನ್ನ ರಿಪೋರ್ಟ್ ಮಾಡುವಾಗ ಅವುಗಳ ವರ್ಡ್ ಆರ್ಡರ್ ಚೇಂಜ್ ಆಗುತ್ತೆ. ಯಾಕೆ ಅಂದ್ರೆ ಕ್ವಶನಿಂಗ್ ಸ್ಟೇಟ್ಮೆಂಟ್ಸ್ ಇಂಟರಾಗೇಟಿವ್ಸ್ ನಾವು ಜನರಲ್ ಸ್ಟೇಟ್ಮೆಂಟ್ಸ್ ಆಗಿ ಚೇಂಜ್ ಮಾಡ್ತಾ ಇರ್ತೀವಿ. ಸೊ ಈಗ ಈ ಸ್ಟೇಟ್ಮೆಂಟ್ ಅನ್ನ ನಾವು ರಿಪೋರ್ಟ್ ಮಾಡೋಣ. ಆಲಿಫ್ಯಾನೋ ದೆನ್ ಆಸ್ಕ್ಡ್. ಸೊ ಈಗ ನಿಮ್ಗೆ ಮತ್ತೆ ಇನ್ನೊಂದು ಡೌಟ್ ಬರ್ಬೋದು. ಫಸ್ಟ್ ಕ್ವಶನ್ ಅನ್ನ ರಿಪೋರ್ಟ್ ಮಾಡುವಾಗ ಆಲಿಫ್ಯಾನೋ ಆಸ್ಕ್ಡ್ ಅಂತ ಯೂಸ್ ಮಾಡಿದ್ವಿ, ಇಲ್ಲಿ ದೆನ್ ಯಾಕೆ ಬಂತು ಅಂತ. ಸೊ ಯಾಕೆ ಅಂದ್ರೆ ಅವನು ಕೇಳ್ತಾ ಇರೋದು ಮತ್ತೊಂದು ಪ್ರಶ್ನೆ. ಆ ಪ್ರಶ್ನೆಯನ್ನ ಯಾವಾಗ ಕೇಳ್ತಾ ಇದ್ದಾನೆ? ಅವನ ಮೊದಲನೇ ಪ್ರಶ್ನೆಗೆ ಬಾರ್ಹಸ್ ಉತ್ತರವನ್ನ ಕೊಟ್ಟ ಮೇಲೆ. ಸೊ ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ಕಿದ ಮೇಲೆ ಅವನು ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಯಾವಾಗ? ಮೊದಲನೇ ಪ್ರಶ್ನೆಗೆ ಉತ್ತರ ಸಿಕ್ಕಿದ ನಂತರ. ಸೊ ಆಲಿಫ್ಯಾನೋ ದೆನ್ ಆಸ್ಕ್ಡ್. ಸೊ ಕ್ವಶನ್ ಆಗಿರೋದ್ರಿಂದ ನಮಗೆ ಕಂಜಂಕ್ಷನ್ ದಟ್ ಬರೋದಿಲ್ಲ. ಇದು ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಆಗಿರೋದ್ರಿಂದ ಇಫ್ ಅಥವಾ ವೆದರ್ ಎರಡರಲ್ಲಿ ಒಂದನ್ನ ಯೂಸ್ ಮಾಡ್ಕೊಳ್ಳೋಣ. ವೆದರ್ ಹ್ಯಾವ್ ಯು. ಇಲ್ಲಿ ವರ್ಡ್ ಆರ್ಡರ್ ಚೇಂಜ್ ಆಗಬೇಕು. ಯು ಅನ್ನೋದನ್ನ ಫಸ್ಟ್ ಗೆ ತಗೊಳ್ಬೇಕು, ಹ್ಯಾವ್ ಅನ್ನೋದು ನೆಕ್ಸ್ಟ್ ಗೆ ಹೋಗ್ಬೇಕು. ಅದ್ರ ಜೊತೆಗೆ ಟೆನ್ಸ್ ಕೂಡ ಚೇಂಜ್ ಆಗುತ್ತೆ, ಪ್ರೊನೌನ್ ಕೂಡ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಯು ರೆಫರ್ಸ್ ಟು ದಟ್ ಈಸ್ ಬಾರ್ಹಸ್. ಸೊ ಆಲಿಫ್ಯಾನೋ ದೆನ್ ಆಸ್ಕ್ಡ್ ವೆದರ್ he. You changes to he and have changes to had. Whether he had ever thought of writing a book on the history of book. ಉಳಿದಿದ್ದೆಲ್ಲ ಸೇಮ್ ಇರುತ್ತೆ. ಸೊ ಮೇಜರ್ ಚೇಂಜಸ್ ಏನಿದೆ ಅದನ್ನ ಮಾಡಿದ್ವಿ. ಅಲ್ಲಿಗೆ ಈ ಸ್ಟೇಟ್ಮೆಂಟ್ ಅನ್ನು ಕೂಡ ರಿಪೋರ್ಟ್ ಮಾಡಿದ್ ಆಯ್ತು. ಸೊ ಫಸ್ಟ್ ಕ್ವಶನ್ಗೂ ಇಲ್ಲಿರೋ ಕ್ವಶನ್ಗೂ ಡಿಫ್ರೆನ್ಸ್ ಏನಂತ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಫಸ್ಟ್ ಒನ್ WH ಕ್ವಶನ್, ಇದು ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್. ಫಸ್ಟ್ ಕ್ವಶನ್ ಅನ್ನ ರಿಪೋರ್ಟ್ ಮಾಡುವಾಗ ನಾವು ಇಫ್ ಆರ್ ವೆದರ್ ಅನ್ನ ಯೂಸ್ ಮಾಡಿಲ್ಲ. ಯಾಕೆ ಅನ್ನೋದಾದ್ರೆ ಅದು ಡೀಟೇಲ್ಡ್ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಆಗಿರುತ್ತೆ. ಬಟ್ ಈ ಕ್ವಶನ್ ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಆಗಿರುತ್ತೆ. ಸೊ ಇಲ್ಲಿ ನಾವು ಇಫ್ ಆರ್ ವೆದರ್ ಅನ್ನ ಯೂಸ್ ಮಾಡ್ಕೊಂಡು ನಂತರ ರಿಪೋರ್ಟ್ ಮಾಡಬೇಕಾಗತ್ತೆ. ಈಗ ಕೊನೆ ಸ್ಟೇಟ್ಮೆಂಟ್ಸ್ಗೆ ಬರೋಣ. ಇಲ್ಲಿ ನಮಗೆ 2 ಸ್ಟೇಟ್ಮೆಂಟ್ಸ್ ಇದಾವೆ. ಹಿಯರ್ ವಿ ಹ್ಯಾವ್ 2 sentences ಆರ್ ಸ್ಟೇಟ್ಮೆಂಟ್ಸ್ ಅಂಡ್ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಜನರಲ್ ಸ್ಟೇಟ್ಮೆಂಟ್ಸ್.
ಇವೆರಡೂ ಕೂಡ ಜನರಲ್ ಸ್ಟೇಟ್ಮೆಂಟ್ಸ್ ಆಗಿದೆ. ಅಂಡ್ ಇಲ್ಲಿ ಕೂಡ ಆಲಿಫಾನೋ ಕೇಳಿದ ಪ್ರಶ್ನೆಗೆ ಬಾರ್ಹಸ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ 2 ಸ್ಟೇಟ್ಮೆಂಟ್ಸ್ ಇದೆ. ಈಗ ಇವುಗಳನ್ನ ರಿಪೋರ್ಟ್ ಮಾಡೋಣ. ಬಾರ್ಹಸ್ replied that it was an excellent idea and added that ಯಾಕೆ added that ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಇದೆ. ಒಂದು ಸೆಂಟೆನ್ಸ್ ಅನ್ನ ಹೇಳಿದ್ಮೇಲೆ ಮಾತನ್ನ ಮುಂದುವರಿಸಿ ಇನ್ನೊಂದು ಸೆಂಟೆನ್ಸ್ ಅನ್ನ ಹೇಳಿದ್ದಾರೆ. ಸೊ Borges replied that it was an excellent idea and added that I changes to he, will changes to would, added that he would keep it in mind. He would keep it in mind. So ಕೆಲವರೆಲ್ಲ ಇಟ್ ಅಂತ ನೋಡಿದ ತಕ್ಷಣ ಅದನ್ನ ದಟ್ ಅಂತ ಚೇಂಜ್ ಮಾಡಬೇಕು ಅನ್ಕೊಳ್ತಾರೆ. ಎಲ್ಲಾ ಸಂದರ್ಭಗಳಲ್ಲಿ ಕೂಡ ನಾವು ಇಟ್ ಅನ್ನ ರಿಪೋರ್ಟ್ ಮಾಡುವಾಗ ದಟ್ ಅಂತ ಚೇಂಜ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಸೊ ನ್ಯಾಚುರಲ್ ಆಗಿ ನಾವು ರಿಪೋರ್ಟ್ ಮಾಡುವಾಗ ಇಟ್ ರಿಮೈನ್ಸ್ ಸೇಮ್. ಇಟ್ ಅನ್ನೋದು ಸೇಮ್ ಹಾಗೆ ಇರುತ್ತೆ. ಸೊ ಇದು ನಮಗೆ ಕಂಪ್ಲೀಟ್ ರಿಪೋರ್ಟೆಡ್ ಸ್ಪೀಚ್. ಇಲ್ಲಿ ಕೊಟ್ಟಿರುವಂತಹ ರಿಪೋರ್ಟೆಡ್ ಸ್ಪೀಚ್ ಕ್ವಶನ್ಗೆ ಕಂಪ್ಲೀಟ್ ಆನ್ಸರ್ ಆಯ್ತು. ಈ ತರ ಆನ್ಸರ್ ಮಾಡಿದಾಗ ನಿಮ್ಮ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಯಾವುದೇ ಮಿಸ್ಟೇಕ್ಸ್ ಇರೋದಿಲ್ಲ. ಗ್ರಾಮರ್ ಪ್ರಕಾರ ನೀವು ರಿಪೋರ್ಟ್ ಮಾಡಿದ್ದೀರಾ. ಸೆಂಟೆನ್ಸ್ ಅನ್ನ ನೋಡ್ಕೊಂಡು ಅಲ್ಲಿ ಪ್ರಾಪರ್ ರಿಪೋರ್ಟಿಂಗ್ ವರ್ಬ್ ಯಾವುದು ಅನ್ನೋದನ್ನ ಕೂಡ ಯೂಸ್ ಮಾಡಿದ್ದೀರಾ. ಸೊ ಯಾವುದೇ ಮಿಸ್ಟೇಕ್ಸ್ ಖಂಡಿತ ಆಗಿರಲ್ಲ, ಆಗೋದು ಇಲ್ಲ. ಆಗ ನಿಮಗೆ 100% 5 ಔಟ್ ಆಫ್ 5 ಸಿಗುತ್ತೆ. ಸೊ ಈ ರಿಪೋರ್ಟೆಡ್ ಸ್ಪೀಚ್ ನಿಮಗೆ ಅರ್ಥ ಆಗಿದೆ ಅಂದ್ರೆ ಅಥವಾ ಏನಾದರೂ ಡೌಟ್ಸ್ ಇದ್ರೆ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೇಟ್ ಲೆವೆಲ್ ಸೆಕೆಂಡ್ ಪ್ರಿಪರೇಟರಿ ಇಂಗ್ಲಿಷ್ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ರಿಪೋರ್ಟೆಡ್ ಸ್ಪೀಚ್ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿ ಯಾವ ರೀತಿಯ ಸೆಂಟೆನ್ಸ್ಗಳು ಯೂಸ್ ಆಗಿದೆ, ಯಾವ ಟೆನ್ಸ್ ಇದೆ, ಆ ಟೆನ್ಸ್ಗಳನ್ನ ಮತ್ತೆ ಸೆಂಟೆನ್ಸ್ಗಳನ್ನ ಯಾವ ರೀತಿ ರಿಪೋರ್ಟ್ ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ and share this video. If you are watching my videos for the first time, then don't forget to subscribe my YouTube channel.